My name is Shahrukh Khan. My name is Kajol. ಅಷ್ಟಾಗಿದೆಯಾ? ಸ್ವಲ್ಪ ಐತೆ, 2 ಭಾಗ ಆಯ್ತು, 1 ಭಾಗ ಐತೆ. ಕಡೆ ಹಂಗೆ ವೆರಿ ಬ್ಯಾಡ್ ಡ್ರೈವಿಂಗ್ ಇವತ್ತು ನನ್ನಂತೂ. ಕೆಟ್ಟದಾಗಿ ಮಾಡಿದ್ದೀನಿ ಅನ್ಸುತ್ತೆ. ಬಿಕಾಸ್ 3 ಸತಿ ಯಾರಾದ್ರೂ ಮಿಸ್ ಮಾಡ್ತಾರಾ? ಚೆನ್ನಾಗಿದ್ದೀರಾ ತಾತ? ಚೆನ್ನಾಗಿದ್ದೀವಿ. ಅವ್ರು ತುಮಕೂರವರು, ಹಂಗೆ ಮಾತಾಡ್ತಾರೆ ಅವರು. ಹೌದಾ? ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಇವೆಂಟ್ಸ್ ಇದ್ದರೆ ಅಷ್ಟೊಂದೇನು ಹೋಗಲ್ಲ, ಆಯಿತಾ. ಐ ಥಿಂಕ್ ಈ ವರ್ಷದ ಇದೇ ಫಸ್ಟ್ ಇವೆಂಟ್ ಆಗಿರುತ್ತೆ ನಾನು ಅಟೆಂಡ್ ಮಾಡೋದು. ಆ್ಯಂಡ್ ಇದು ನಮ್ಮ ಇಂಡಿಯಾದ ಅತಿ ಲಾಂಗೆಸ್ಟ್ ಟನಲ್ ಇರುವಂಥ ಎಕ್ವೇರಿಯಂ ಅಂತೆ. ಆ್ಯಂಡ್ ಫನ್ ವರ್ಲ್ಡ್ ಇದೆಯಲ್ಲ, ಅಲ್ಲೇ ಇದೆ ಇದು. ಸೊ ಹೋಗಿ ನೋಡ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಕರೆದಿದ್ದಾರೆ. ಇವತ್ತೇ ಓಪನಿಂಗ್. ಸೊ ಹೆಂಗಿರುತ್ತೆ ನಮ್ಮ ಭಾರತದ ಅತಿ ದೊಡ್ಡ ಎಕ್ವೇರಿಯಂ ಟನಲ್ ಅಂತ ನೋಡಬೇಕು. ಯಾವ ರೀತಿಯ ಫಿಶಸ್ ಇದೆ, ಈ ಜಾಗ ಮಕ್ಕಳಿಗೆ ಫ್ಯಾಮಿಲೀಸ್ಗೆಲ್ಲ ಚೆನ್ನಾಗಿರುತ್ತಾ, ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಫನ್ ಎಲಿಮೆಂಟ್ಸ್ ಇರುತ್ತೆ. ಮಿಸ್ ಮಾಡದೆ ಕೊನೆ ತನಕ ನೋಡಬೇಕು. ಓಕೆ, ನಾವು ಮೀನುಗಳನ್ನು ನೋಡಿದ್ದೀವಿ, ಬಟ್ ಲೈವ್ ಆಗಿ ಮರ್ಮೇಡ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ನೀರಿನೊಳಗಡೆ ಮನುಷ್ಯರು ಮೀನಿನ ಥರ ಓಡಾಡೋದು, ಗೊತ್ತಾ. ನಮ್ಮ ಭಾರತದ ಅತಿ ದೊಡ್ಡ ಎಕ್ವೇರಿಯಂ ಟನಲ್ ಇರೋದು ನಮ್ಮ ಬೆಂಗಳೂರಿನಲ್ಲಿ. ಆ್ಯಂಡ್ ಅದರ ಇನಾಗ್ರೇಷನ್ ರೀಸೆಂಟಾಗಿ ಆಗಿತ್ತು. ಅಲ್ಲಿಗೆ ಹೋಗುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಹೋಗಿದ್ದೆ. 100ಕ್ಕಿಂತ ಜಾಸ್ತಿ ಸ್ಪೀಷೀಸ್ ಆಫ್ ಫಿಶ್ ಇಲ್ಲಿದೆ. ಟ್ರಸ್ಟ್ ಮೀ, ನಿಮ್ಮ ಮನೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ನಿಜವಾಗ್ಲೂ ಇಷ್ಟ ಆಗುತ್ತೆ. ಬಿಕಾಸ್ ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಇವತ್ತು ಆ್ಯಕ್ಚುಲಿ ತುಂಬ ಜನ ಕಾಂಟೆಂಟ್ ಕ್ರಿಯೇಟರ್ಸ್ನೆಲ್ಲ ಕರೆದಿದ್ದಾರಲ್ಲ, ಸೊ ಎಲ್ಲರೂ ಅಲ್ಲಲ್ಲಿ ನಿಂತು ವೀಡಿಯೋಸ್ ಮಾಡ್ತಾ ಇದ್ದಾರೆ ಆಯಿತಾ. ಇಟ್ಸ್ ನೈಸ್. ಮಕ್ಕಳ ಜೊತೆ ಬಂದಿದ್ದಾರೆ, ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಪುಟ್ಟು ಮೀನುಗಳು ಓಡಾಡ್ತಾ ಇದ್ರೆ ನೋಡೋದೇ ಒಂಥರ ಚಂದ ಅಲ್ವಾ. ಸೋ ಕಲರ್ಫುಲ್. ಆ್ಯಂಡ್ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇನ್ನೊಂದು ವಿಶೇಷತೆ ಏನು ಗೊತ್ತಾ ಈ ಜಾಗದ ಬಗ್ಗೆ? ಇಂಡಿಯಾಸ್ ಲಾರ್ಜೆಸ್ಟ್ ಇಂಡೋ ವಾಟರ್ಫಾಲ್ ಇಲ್ಲೇ ಇರೋದು. ಅದು ಈ ಥರ ಇದೆ. ತುಂಬ ಇಷ್ಟಪಡ್ತೀರಾ. ಬಟ್ ಒಬ್ವಿಯಸ್ಲಿ ನೀವು ಫಾರಿನ್ ಕಂಟ್ರೀಸ್ಗೆ ಹೋಗಿ ನೋಡ್ಕೊಂಡು ಬಂದಿದ್ದರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಸಿಂಪಲಾಗಿ ನಮ್ಮ ಬೆಂಗಳೂರಲ್ಲಿ ಎಕ್ವೇರಿಯಂ ಹೇಗಿದೆ ಅಂತ ನೋಡೋ ಆಸಕ್ತಿ ಇದ್ದರೆ ಹೋಗಿ ಬನ್ನಿ. ಇವಾಗಂತೂ ಫುಲ್ ರಶ್ ಆ್ಯಂಡ್ ಕ್ಯೂ ಇದೆ, ಗೊತ್ತಾ. ನಾನು ಹೋಗಿದ್ದ ದಿನ ಓಪನಿಂಗ್ ಮಾಡಿರೋದು ಅಷ್ಟೇ ಅಲ್ವಾ. ಅದಾದಮೇಲೆ ನೆಕ್ಸ್ಟ್ ಸಂಡೇ ನಾನು ಹೋಗಿ ನೋಡ್ತೀನಿ, ಫುಲ್ ಕ್ಯೂ ಇದೆ. ಬಿಕಾಸ್ ಎಲ್ಲರೂ ಇನ್ನೇನು ವೆಕೇಷನ್ ಟೈಮ್ನಲ್ಲಿ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಅಲ್ವಾ. ಲುಕ್ ಎಟ್ ದಿಸ್. ಇದು ಆರ್ಟಿಫಿಷಿಯಲ್ ಮರ್ಮೇಡ್. ಆದರೆ ನನಗೆ ಹೈಲೈಟ್ ಅನಿಸಿದ್ದು ರಿಯಲ್ ಮರ್ಮೇಡ್. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ರಿಯಲ್ ಮರ್ಮೇಡ್ನ ನೋಡಿದ್ದೆ ಇಲ್ಲಿ. ಹಾಗೆಯೇ ನಾನು ಹೇಳಿದ್ನಲ್ವಾ, ಇಂಡಿಯಾದ ಲಾಂಗೆಸ್ಟ್ ಎಕ್ವೇರಿಯಂ ಟನಲ್ ಅಂತ, ಅದು ಇದೆ. ತುಂಬ ಉದ್ದಕ್ಕಿದೆ. ಆ್ಯಂಡ್ ಇಲ್ಲೇ ಆಗೋದು ಆ ಒಂದು ಮರ್ಮೇಡ್ ಶೋ. ಹಾಗೆಯೇ ಸ್ಕೂಬಾ ಡೈವಿಂಗ್ ಕೂಡ ಮಾಡೋದನ್ನು ನೋಡ್ಬೋದು. ಮೀನುಗಳಿಗೆ ಊಟ ಹೇಗೆ ಹಾಕ್ತಾರೆ ಅಂತ ಎಲ್ಲರಿಗೂ ಮಾಡೋಕ್ಕಾಗಲ್ಲ, ನೋಡೋದು ಥರ ಚೆನ್ನಾಗಿರುತ್ತೆ ಆಯಿತಾ. ಆ್ಯಂಡ್ ಇವರು ನನ್ನ ಟ್ಯೂಷನ್ ಟೀಚರ್. 6ನೇ ಕ್ಲಾಸಲ್ಲಿ ನನಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ರು. ಇವ್ರನ್ನ ಕೂಡ ನಾನು ಇಲ್ಲಿ ಮೀಟ್ ಮಾಡಿದೆ, ನನ್ನ ಅಶ್ವಿನಿ ಅಕ್ಕನ. ಹಾಗೆಯೇ ಮರ್ಮೇಡ್ ಶೋ ಬೆಸ್ಟ್ ಥಿಂಗ್ ಅಂದರೆ ಇದಕ್ಕೋಸ್ಕರ ಆದರೂ ನೀವು ಹೋಗಲೇಬೇಕು ಆಯಿತಾ. ತಿಳ್ಕೊಳ್ಳಿ ಈ ಒಂದು ಶೋ ಇದೆಯಾ ಅಂತ. ಆ ಟಿಕೆಟ್ ಪ್ರೈಸಲ್ಲೆಲ್ಲ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಮ್ಮ ಥರ ಹ್ಯೂಮನ್ಸ್ ಮೀನಾದಾಗ ಮೀನಿನ ಪ್ರಪಂಚದಲ್ಲಿ ಹೇಗೆ ತೇಲಾಡ್ಕೊಂಡು ಹೋಗ್ತಾರೆ ನೋಡಿ, ನೋಡೋದೇ ಚಂದ. ಎಲ್ಲರೂ ಕ್ಯಾಪ್ಚರ್ ಮಾಡ್ತಾಯಿದ್ರು. ಆಮೇಲೆ ಊಟ ಮುಗಿಸ್ಕೊಂಡು ಹಾಗೆ ನನ್ನ ಮನೆಗೆ ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಯಾಶುವಲಾಗಿ ನಮ್ಮ ಮನೆಯಲ್ಲಿ ಓಟ್ಸ್ ಚೀಲ ಇತ್ತು, ಜೊತೆಗೆ ಸ್ಯಾಲಡ್ ಆ್ಯಂಡ್ ಚಟ್ನಿ. ಈ ದಿನ ನಾನು 10:30ಗೆ ಹೊರಟು ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ 11:20 ಆಗಿತ್ತು. ನಮ್ಮ ಮುದ್ದುಗೌಡವ್ರ ಮನೆಗೆ ಹೋಗಿದ್ದೆ. ಆ್ಯಕ್ಚುಲಿ ಸಮಥಿಂಗ್ ಸ್ಪೆಷಲ್ ಇಸ್ ಕಮಿಂಗ್ ಅಪ್. ಸೊ ಹಾಗಾಗಿ ಒಂದು ಸ್ವಲ್ಪ ಕಾನ್ಸೆಪ್ಟ್ಸ್ ಏನಾದರೂ ಮಾಡೋಣ ಅಂತ ಮೀಟ್ ಮಾಡಿದ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಂಡ್ ಸನ್ರೈಸ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇವತ್ತು ಯುಗಾದಿ ಹಬ್ಬದ ಊಟಕ್ಕೆ ಹೋಗಬೇಕು. ಯುಗಾದಿ ಹಬ್ಬದ ಊಟಕ್ಕಂತ ರೆಡಿ ಆಗ್ತಾ ಇದ್ದೀನಿ. ಫಸ್ಟ್ ಫೇಸ್ ಮಿಸ್ನ ಹಚ್ಕೊಂಡು ಆಮೇಲೆ ಹಿಮಾಲಯವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಸಿರಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಯು ನೋ ವೈ? ಇದು ಡಾರ್ಕ್ ಸ್ಪಾಟ್ಸ್ನ ಕಮ್ಮಿ ಮಾಡುತ್ತೆ. ಇದರಲ್ಲಿ ಏನೇನಿದೆ ಗೊತ್ತಾ? 100% ಆರ್ಗ್ಯಾನಿಕ್ಲಿ ಸೋರ್ಸ್ ಟರ್ಮರಿಕ್ ಇದೆ, ಹಾಗೆಯೇ 10% ಗ್ಲೈಕಾಲಿಕ್ ಆಸಿಡ್ ಇದೆ, ಇನ್ನು 2% ನೈಸಿನಮೈಡ್ ಇದೆ. ಹಾಗೆಯೇ ಹಿಮಾಲಯ ಸ್ವರಾಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಟೆಕ್ನಿಕ್ ಯೂಸ್ ಮಾಡಿರೋದ್ರಿಂದ ಟರ್ಮರಿಕ್ ಆಂಟಿ ಆಕ್ಸಿಡೆಂಟ್ಸ್ ಇಂಟ್ಯಾಕ್ಟ್ ಆಗಿದೆ. ಸೊ ಯು ಕ್ಯಾನ್ ಗೆಟ್ ಇಟ್ಸ್ ಫುಲ್ ಪೊಟೆನ್ಷಿಯಲ್. ಬೆಸ್ಟ್ ಪಾರ್ಟ್, ಲೈಟ್ ವೇಟ್, ಅಬ್ಸಾರ್ಬ್ಸ್ ಕ್ವಿಕ್ಲಿ. ಹಾಗೆಯೇ ಗ್ರೀಸಿನೆಸ್ ಇರಲ್ಲ, ಡ್ರೈನೆಸ್ ಕೂಡ ಇರಲ್ಲ. ನಿಮಗೂ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಯೂಸ್ ದಿಸ್ ಎವ್ರಿ ಡೇ. ಹಾಗೆಯೇ ಈ ಪ್ರಾಡಕ್ಟ್ ಹಿಮಾಲಯ ಅವರ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇದೆ. ನಿಮಗೂ ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ನ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈ ಪ್ರಾಡಕ್ಟ್ ನಿಮಗೆ ಅಮೆಜಾನ್, ನೈಕಾ ಅಂಡ್ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಸಿಗುತ್ತೆ. ಬ್ಯಾಕ್ಗ್ರೌಂಡ್ ಯಾರೋ ಓಡಾಡ್ತಿರ್ತಾರ ಮೇಲೆ. ಯಾರೋ ಓಡಾಡ್ತಾ ಇರ್ತಾರ? ಯಾರವನು? ವೇಟ್, ಹಂಗೆ
ಮಾಡಿದ್ದು. ಆ್ಯಂಡ್ ಇಯರಿಂಗ್ಸ್ ಎಲ್ಲ ಮೀಶೋಯಿಂದ, ಈ ವಾಚ್ ಅರ್ಮಾನಿಯಿಂದ, ಒಂದೊಂದು ಕಡೆಯಿಂದ. 12:30 ಆಯಿತು, 1:30 ಆಗುತ್ತೆ ರೀಚ್ ಆಗಬೇಕಾದ್ರೆ. ತುಂಬ ಹೊಟ್ಟೆ ಹಶ್ವಾಗ್ತಾ ಇದೆ ಆಯಿತಾ. ನಾನು ಅವ್ರ ಮನೇನ ಆಲ್ಮೋಸ್ಟ್ 1 o'clock ಬಿಟ್ಟಿದ್ದೀನಿ. 2:15 ಅಂದ್ರೂ ನಾನು ಇನ್ನೂ ರೀಚ್ ಆಗಲಿಲ್ಲ. ಬಿಕಾಸ್ ನಾನು 3 ಸತಿ ರೋಡ್ ಮಿಸ್ ಮಾಡಿಕೊಂಡೆ ಆಯಿತಾ. ವೆರಿ ಬ್ಯಾಡ್ ಡ್ರೈವಿಂಗ್ ಇವತ್ತು ನಂದಂತೂ. ಕೆಟ್ಟದಾಗಿ ಮಾಡಿದ್ದೀನಿ ಅನ್ಸುತ್ತೆ. ಬಿಕಾಸ್ 3 ಸತಿ ಯಾರಾದರೂ ಮಿಸ್ ಮಾಡ್ತಾರಾ. ಆಲ್ಮೋಸ್ಟ್ 1:40ಗೆ ನಾನು ರೀಚ್ ಆಗಬೇಕಾಗಿತ್ತು. 2:15 ಇನ್ನೂ ಕಾರಲ್ಲಿದ್ದೀನಿ, ಇನ್ನೂ 10 ನಿಮಿಷ ಇದೆ. ಯಾಕಿಷ್ಟು ಖರಾಬಾಗಿ ಡ್ರೈವಿಂಗ್ ಮಾಡಿದ್ದೀನಿ ನನಗೆ ಅರ್ಥ ಆಗಲ್ಲ. ಹೋಗೋ ಕೇರ್ ಮಾರ್ಕೆಟಲ್ಲಿ ಸಿಕ್ಕಾಕೊಂಡ, ಇನ್ನೇನಲ್ಲಾದರೂ ಸಿಕ್ಕಾಕೊಂಡಿದ್ದೀನಿ ಅಂತ ಹಾಗೆ ಹೋಗ್ತಾ 4 ಫ್ರೂಟ್ಸ್ ತಗೊಂಡೆ. ರೆಡ್ ಗ್ಲೋಬ್ಸ್, ಆಮೇಲೆ ಕರ್ಬೂಜ ಹಣ್ಣು, ಆಮೇಲೆ ಲೀಚಿ ಮತ್ತು ಚಿಕ್ಕು. ಇವಾಗ ಮೇಕ್ರಿ ಸರ್ಕಲ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಥಿಂಕಿಂಗ್ ಮ್ಯಾಂಗೋನು ತಗೋಬೇಕು ಅಂತ. ಪರವಾಗಿಲ್ಲ, ಬೇಜಾರಿದೆ, ತುಂಬ ಹೊಟ್ಟೆ ಹಶ್ವಾಗ್ತಾ ಇದೆ. ಗುರು 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 ಅಂತ ಇದೆ ಅಂದ್ರೂ ಐ ಆಮ್ ಹ್ಯಾಪಿ ದ್ಯಾಟ್ ಹಣ್ಣು ತಗೊಂಡೆ ನಾನು ಅಂತ. ಫೈನಲಿ ಅನಂತ ರೆಸ್ಟೋರೆಂಟಿಗೆ ಬಂದಿದ್ದಾಯಿತು. ಇದಿರೋದು ಮೇಕ್ರಿ ಸರ್ಕಲ್ ಹತ್ರ. ಏರ್ಪೋರ್ಟಿಂದ ಬರಬೇಕಾದ್ರೂ ಹತ್ರ ಆಗುತ್ತೆ ಆಯಿತಾ. ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಫೈನ್ ಡೈನಿಂಗ್ ಸ್ಪೇಸ್ ಇದೆ. ಇಲ್ಲ ಅಂದರೆ ಈ ಥರ ಕ್ವಿಕ್ ಸರ್ವಿಸ್ ಕೂಡ ಇದೆ. ನನಗೆ ಹೇಳಿ, ಈ ರೆಸ್ಟೋರೆಂಟಲ್ಲಿ ಟಾಪ್ ಸೆಲ್ಲಿಂಗ್ ಫುಡ್ ಅಂದರೆ ಏನು? ಜನರು ಏನು ತಿನ್ನೋದಕ್ಕೆ ಇಲ್ಲಿ ಬರಬೇಕು ಅಂತ? 365 ಡಿಶಸ್ ಇದೆ. 365 ಡಿಶಸ್ ಒಂದೊಂದು ದಿವಸ ಟ್ರೈ ಮಾಡೋಕ್ಕೆ. ಓಹೋ, ಈಸ್ ವೆರಿ ಸ್ಮಾರ್ಟ್. ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ. ಬಟ್ ಒನ್ ಡಿಶ್ ಇವಾಗ ನಾನು ಫಸ್ಟ್ ಟೈಮ್ ಬಂದಿದ್ದೆ, ಇದನ್ನು ನೀವು ಟ್ರೈ ಮಾಡಲೇಬೇಕು. ಮಸಾಲೆ ದೋಸೆ ವಿತ್ ನಮ್ಮಮ್ಮ ಮಾಡಿರೋ ಚಟ್ನಿ, ಆರೆಂಜ್ ಚಟ್ನಿ ಏನಿದೆ, ಹಳೇ ಬೆಂಗಳೂರು ಸ್ಟೈಲ್. ಯೂಶ್ವಲಿ ಎಲ್ಲ ಕಡೆ ಪುಡಿ ತುಪ್ಪ ಸುಟ್ಟು ದೋಸೆನ ಹಾಳು ಮಾಡಿದ್ದಾರೆ. ನಾವು ಅದನ್ನು ಮಾಡಿಲ್ಲ. ಹಳೇ ಬೆಂಗಳೂರು ಸ್ಟೈಲಲ್ಲಿ ದೋಸೆ ಸಾಂಬಾರ್, ದಟ್ ಈಸ್ ಮೈ ಬೆಸ್ಟ್. ಟ್ರೈ ಮಾಡೋಣ. ನಾನು ಬರಬೇಕಾದ್ರೆ ಫಸ್ಟ್ ರೌಂಡ್ ಆಫ್ ಊಟಕ್ಕೆ ಕೂತಿದ್ರು ಎಲ್ಲರೂ. ಬಟ್ ಅವ್ರನ್ನ ಕೇಳೋಣ, ಅವ್ರಿಗೆ ನಿಜವಾಗ್ಲೂ ಈ ಒಂದು ಊಟದ ವೆರೈಟೀಸ್ ಇಷ್ಟ ಆಯ್ತಾ ಇಲ್ವಾ ಅಂತ. ಸೂಪರ್ ಆಗಿತ್ತು, ಮಸ್ತ್ ಅಂತ ಹೇಳ್ತೀನಿ. ಏನು ಗೊತ್ತಾ, ಮದುವೆ ಮನೆಗಿಂತ ಆ್ಯಂಡ್ ಹಬ್ಬದ ಊಟಕ್ಕಿಂತ ಸೂಪರ್. ಹೌದಾ? ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಸುಖಿನ ತುಂಬ ಚೆನ್ನಾಗಿತ್ತು. ಹಲಸಿನ ಕಡುಬು ಇಸ್ ಆಲ್ಸೋ ಮಸ್ಟ್. ಹೌದಾ? ಹೌದಾ? ಎಲ್ಲಾನು ತಿಂತೀನಿ, ಇಷ್ಟಿಷ್ಟಾದ್ರೂ ಎಲ್ಲಾನು ತಿಂತೀನಿ. ಹೊಟ್ಟೆ ಹಶ್ವಾಗ್ತಾ ಇದೆ. ಅಲ್ಲಿ ಗೋ ಆ್ಯಂಡ್ ಸಿಟ್ ಅಂಡ್ ಹ್ಯಾವ್. ನನ್ನ ಫ್ರೆಂಡ್ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಈಗ ಉಡುಪಿಲಿದ್ದವರು ಬೆಂಗಳೂರು ತಿನ್ನೋಕ್ಕಾಗಿರಲ್ಲ, ಬೆಂಗಳೂರಲ್ಲಿದ್ದವರು ಮಂಗಳೂರು ತಿನ್ನೋಕ್ಕಾಗಿರಲ್ಲ. ಹಾಗಾಗಿ ಪ್ರತಿಯೊಂದು ರೀಜನ್ನ ಕಾನ್ಸಂಟ್ರೇಟ್ ಮಾಡಿ ಎಲ್ಲಾರ್ದನ್ನು ಒಂದೇ ಎಲೆ ಮೇಲೆ ಬಡಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೈಂಡಿಗೆ ಬಂತು. ನನಗೆ ಗೊತ್ತು ಯುಗಾದಿ ಹಬ್ಬದ ಊಟ ಇವಾಗಿರಲ್ಲ ಅಂತ. ಬಟ್ ಅಂದ್ರೂ ನೀವು ಈ ರೆಸ್ಟೋರೆಂಟ್ಗೆ ಹೋಗಿ ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷ್ನಲ್ ಫುಡ್ ಐಟಮ್ಸ್ನ ಟ್ರೈ ಮಾಡ್ಬೋದು. ಏರ್ಪೋರ್ಟಿಂದ ವಾಪಸ್ ಬರ್ತಾ ಇದ್ದರೆ ಅಥವಾ ಮೇಕ್ರಿ ಸರ್ಕಲ್ ಹತ್ರನೇ ಇದ್ದರೆ ವೈ ನಾಟ್, ಟೇಸ್ಟಿಯಾಗಿರುವಂಥ ಹೆಲ್ದಿ ಫುಡ್ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ವಡೆ ಬಂದು ಬಾಳೆ ಹೂವಿನ ವಡೆ. ಬಾಳೆ ಹೂವಿನ ವಡೆ ಹೂವಿನ ವಡೆನಾ? ವೆರಿ ಡಿಫ್ರೆಂಟ್. ತಿಂತೀನಿ ನಾನು ಆಮೇಲೆ. ಫಸ್ಟ್ ರೌಂಡಲ್ಲಿ ಹಾಕಿರುವಂಥ ಒಂದಷ್ಟು ವೆರೈಟೀಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ, ಹೊಟ್ಟೆ ಹಶ್ವಾಗ್ತಾ ಇತ್ತು, ತಿನ್ಬೇಕಂತ ಅನ್ನಿಸ್ತು. ಮೇಕ್ರಿ ಸರ್ಕಲ್ ಹತ್ರ ಹೆಂಗಿದ್ರು ಬಂದಿದೀವಲ್ಲ, ಅಂಡ್ ಇಲ್ಲಿ ಮಾವಿನ ಹಣ್ಣು ಸಿಗುತ್ತೆ ಆಯ್ತಾ. ಗಾಡಿ ಆಫ್ ಮಾಡ್ಬೇಕನ್ಸುತ್ತೆ, ನನಗೆ ಕೈ ಅನ್ನತ್ತೆ. ಡ್ರೈವಿಂಗ್ ಬರಲ್ಲ. ಎಷ್ಟನೇ ಕ್ಲಾಸ್? 16 ವರ್ಷ, ಸೆಕೆಂಡ್ ಸ್ಟ್ಯಾಂಡರ್ಡ್ ನೋಡಿ. ಸೊ ನಾವು ಮೇಕ್ರಿ ಸರ್ಕಲ್ ಹತ್ರ ಇದೀವ. ಅಂಡ್ ಇಲ್ಲಿ ಮಾವಿನ ಹಣ್ಣು ಲೈನಲ್ಲಿ ಇಟ್ಟಿದ್ದಾರೆ ಆಯ್ತಾ. ಸೀಸನ್ ಸ್ಟಾರ್ಟಿಂಗ್ ಅಷ್ಟೇ. ಸೊ ನಮ್ದು ಸ್ಕೀಮ್ ಇವಾಗ ಜಾಸ್ತಿ ರೇಟ್ ಹೇಳ್ತಾರೆ, ಕಮ್ಮಿ ಮಾಡಿಸ್ಬೇಕು ಅಂತ. ಈಗ ಲೈಕ್ ಫುಲ್ ಹೋಪ್ಸ್. ಕಲರ್ ಇಲ್ಲದೆ ಇದ್ರು ರುಚಿ ಮಾತ್ರ ಸೂಪರ್ ಆಗಿತ್ತು ಇದ್ರದ್ದು. ಅಂಡ್ ಇದು ಆಲ್ಫಾ ಮಾವಿನ ಹಣ್ಣು, ಆಲ್ಫನ್ಸೋಲಾ ಆಲ್ಫಾ. ಓ ಸೂಪರ್ ಅಲ್ಲ, ಏನ್ ಮಾವಿನ ಹಣ್ಣು ಇದು, ಕಲರೇ ಇಲ್ಲ. ನೋಡಿ ಬಳಸಿ ಬಳಸಿ ಸೂಪರ್. ಏನಿಲ್ಲ ಏನಿಲ್ಲ ಪರವಾಗಿಲ್ಲ. ಇಲ್ಲ ಏನಿಲ್ಲ ಪರವಾಗಿಲ್ಲ. ಇದೆ 100 ರೂಪಾಯಿ ಮಾವಿನ ಹಣ್ಣು. ಇಷ್ಟು ಮಾವಿನ ಹಣ್ಣಲ್ಲಿ ಕಮ್ಮಿ ಪ್ರೈಸ್ ಯಾವುದು? ಕಮ್ಮಿ ಇಷ್ಟು ಮಾವನಲ್ಲಿ ಕಮ್ಮಿ ಪ್ರೈಸ್ ಅಂದ್ರೆ 100 ರೂಪಾಯಿ ಯಾವುದು ತೋರಿಸಿ.
ನೋಡಕ್ ಚೆನ್ನಾಗಿರಲ್ಲ ಬಿಡಿ. ನೋಡಿ ತಿನ್ನಕ್ ಚೆನ್ನಾಗಿದೆ. ಕಾಸ್ಟ್ಲಿ ಅಂದ್ರೆ ಇದೆ ಅಂತೆ 380. 380 rupees ಅಲ್ಫಾನ್ಸೋ ರತ್ನಗಿರಿ ಆಪೂಸ್. ಎಷ್ಟು ಮಾಡ್ತೀರಾ? ಎಷ್ಟು ಬೇಕು ನಿಮಗೆ? 1 kg. 1 kg 350 is best price. ಚೆನ್ನಾಗಿದ್ದೀರಾ ತಾತ? ಚೆನ್ನಾಗಿದೆ. ಅವ್ರು ತುಮಕೂರು ಅವರು ಹಂಗೆ ಮಾತಾಡ್ತಾರೆ ಅವರು. ಹೌದಾ? ಬೋಲೋ. My name is Shahrukh Khan. My name is Kajol. ಈ ದಿನ ಬೇಗ ಎದ್ದೇಳಬೇಕಾಗಿತ್ತು. 6:30ಗೆ ಟೀಮ್ ಬರ್ತಾಯಿದ್ರು. ಸೊ ನಮಗೆಲ್ಲ ಓಕೆ, ಬಟ್ ಪಾಪುಗೆ 6 ಗಂಟೆಗೆ ಎಪ್ಸಿ ಎಲ್ಲ ರೆಡಿ ಮಾಡೋದಂದರೆ ಮೂಡ್ ಇರುತ್ತಾ, ಇಂಟ್ರೆಸ್ಟ್ ಇರುತ್ತಾ, ಡಲ್ ಆಗಿರುತ್ತಾ, ಆ್ಯಕ್ಟಿವ್ ಆಗಿರುತ್ತಾ, ಅಳುತ್ತಾ, ಏನಂತ ಗೊತ್ತಿಲ್ಲ. ಬಟ್ ನಿಧಾನಕ್ಕೆ ಸ್ವಲ್ಪ ಹೊತ್ತಾದಮೇಲೆ ಹಿ ವಾಸ್ ವೆರಿ ಆ್ಯಕ್ಟಿವ್. ಏನು ಸಮಾಚಾರ, ಆರಾಮನಾ? ತಾತನ 1 ವಾರ ಆದ್ಮೇಲೆ ಮೀಟ್ ಮಾಡ್ತಾ ಇದ್ದೀನಿ. ಅವರು 1 ವೀಕಿಂದ ಆದಿ ಮನೆಯಲ್ಲೇ ಇದ್ದಾರೆ. ನಾಟ್ ಈಸಿ. ಆಬ್ವಿಯಸ್ಲಿ ಮಕ್ಕಳ ಜೊತೆ ಮಾಡೋದು ಇಸ್ ನಾಟ್ ಈಸಿ ಅಲ್ಲ, ಅವ್ರಿಗೂ ಇದು ಹೊಸದು. ಸೊ ಬೆಳಗ್ಗೆಯಿಂದ ಪ್ರಿಪ್ರೇಷನ್ಸ್ ಎಲ್ಲ ಆಗ್ತಾ ಇದೆ. ಆ್ಯಂಡ್ ನೀವೊಂದು ಹೇಳಿ, ಪಾಪು ಬರ್ತ್ಡೇಗೆ ಯಾವ ರೀತಿ ಮಾಡ್ಬೋದು? ಎನಿ ಐಡಿಯಾಸ್, ಎನಿ ಸಜೆಷನ್ಸ್ ನಿಮ್ಮ ಕಡೆಯಿಂದ ಹೆಂಗೆ ಮಾಡ್ಬೋದು ಡಿಫ್ರೆಂಟ್ ಆಗಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ, ಆಯಿತಾ? ಒಂದು ಸ್ವಲ್ಪ ನಿಮ್ಮ ಜೊತೆ BTSನ ಶೇರ್ ಮಾಡ್ತೀನಿ, ಏನೆಲ್ಲ ನಡೀತಾ ಇದೆ, ಹೆಂಗೆಲ್ಲ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋ ನೋಡೋ ಆಸಕ್ತಿ ಇದ್ದರೆ ನಿಮಗೆ ಹೇಳಿ, ವಿಡಿಯೋ ರೆಡಿ ಆದಮೇಲೆ ಶೇರ್ ಮಾಡ್ತೀನಿ. ಏನು ಮಾಡ್ತೈತೆ ಆಂಟಿ? ಕೆಂಡ, ಬೆಂಕಿ ಕೆಂಡ, ಸಾಂಬ್ರಾಣಿ ಹೊಗೆ ಕೊಡೋಕೆ. 1 ವಾರ ಆಯಿತು ತಾತ ಅಲ್ಲ? 1 ವಾರ. ನೆನ್ನೆ 9 ದಿವಸ. ಹೌದಾ? ಚೆನ್ನಾಗಿ ಮಜಾ ಮಾಡ್ತಾರೆ ತಾತ. ರಾಮಾಯಣ. ಎಷ್ಟು ಮುಗಿಸಿದ್ದೀರಾ? ರಾಮಾಯಣ ಎಷ್ಟು ಮುಗಿಸಿದ್ದೀರಾ? ಎಷ್ಟು ಓದಾಗಿದೆ? ಇಲ್ಲಿವರೆಗೆ ಆಗಿದೆ. ಅಷ್ಟಾಗಿದೆಯಾ? ಸ್ವಲ್ಪ ಐತೆ. 2 ಭಾಗ ಆಯ್ತು, 1 ಭಾಗ ಐತೆ. ದೋಸೆ ಕಲಿತೀವಿ ಹಂಗೇನಿಲ್ಲ. ವೆರಿ ಪ್ರಿಟಿ, ಇಟ್ಸ್ ವೆರಿ ನ್ಯಾಚುರಲ್. ಬ್ಯೂಟಿಫುಲ್ ಆಗಿ ಕಾಣಿಸ್ತು. ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಇದು ಮ್ಯಾಚ್ ಆಗ್ತಾ ಇದೆ ಈ ಥರ ಸಟಲ್ ಆಗಿ. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಜನರಲಿ ಸುಮು ಅವ್ರು ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ ಅಲ್ವಾ, ಸಿಂಪಲ್ಲಾಗಿ ಇರೋದೇ ಇಷ್ಟಪಡ್ತಾರೆ. ಸೊ ಇವತ್ತು ವೀಡಿಯೋಗೆ ಒಂದು ಸ್ವಲ್ಪ ಲೈಟಾಗಿ ಮಾಡಿದ್ದೆ, ನನಗೆ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇದ್ದಾರಾ? ನಿಮ್ಗೆ ಇಷ್ಟ ಆಯ್ತಾ ಈ ಒಂದು ಸಿಂಪಲ್ ಲುಕ್? ಕಮೆಂಟಲ್ಲಿ ತಿಳಿಸಿ. ಬ್ಯುಸಿ ವೀಕೆಂಡ್, ಟ್ರಾವೆಲಿಂಗ್ ಮಾಡಿ ಕೆಲವೊಂದು ಕಡೆಗೆ ಹೋಗಿ ಬಂದು ಆಮೇಲೆ ಲಾಸ್ಟಿಗೆ ಮನೆಗೆ ಬಂದು ಎಲ್ಲ ಫ್ರೂಟ್ಸ್ನ ವಾಶ್ ಮಾಡಿ ಇವಾಗ ನೀಟಾಗಿ ಇಡಬೇಕಾದ್ರೆ ಅರ್ಥ ಆಗಿದ್ದು ನನಗೆ ಒಂದು ಪಾಠ ಕಲ್ತಿದ್ದೀನಿ. ಏನು ಅಂದರೆ, ಹಣ್ಣು ತಗೋಬೇಕಾದ್ರೆ ನಾನು ಕಾರ್ ಒಳಗಡೆ ಕೂತು ತಗೋಬಾರ್ದು, ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ತಗೋಬೇಕು. ಪ್ರತಿ ಸತಿ ಹಾಗೆ ಮಾಡ್ತೀನಿ. ಬಟ್ KR ಮಾರ್ಕೆಟಲ್ಲಿ ಫುಲ್ ರಶ್ ಇರುತ್ತಾ, ಫುಲ್ ಜನ ಇದ್ರೆ ನನಗೆ ಹೊರಗಡೆ ಹೋಗಿ ಕಾರಲ್ಲಿ ಬೇರೆ ಅದನ್ನು ಸೈಡಲ್ಲಿ ಪಾರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಬೇಗ ಅರ್ಜೆಂಟಲ್ಲಿ ತಗೊಂಡಿದ್ದಕ್ಕೆ ನನಗೆ ಈ ಥರದ ಎಕ್ಸ್ಪೀರಿಯನ್ಸ್ ಆಯ್ತು ಈ ಸತಿ. ಆ್ಯಕ್ಚುಲಿ ಈ ಲೀಚಿನಲ್ಲಿ ಕೆಲವೊಂದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಈ ಗ್ರೇಪ್ಸಲ್ಲಿ 1 kg ತಗೊಂಡಿದ್ದೀನಿ. ಅದರಲ್ಲಿ ನನಗೆ ಈ ಥರ ಆಯ್ಕೆ ಮಾಡಿ ಎಲ್ಲದನ್ನು ಬಿಸಾಕಿ ಸಿಕ್ಕಿದ್ದು 1/4 kg ಮಾತ್ರ ಗೊತ್ತಾ ಉಳಿದಿದ್ದು. ಏನಕ್ಕಂದರೆ ಅಷ್ಟು ಹಾಳಾಗಿತ್ತು. ಮೋಸ ಮಾಡಿದ್ರು ತಾನೆ ಅಂತ ಬೇಜಾರಾಯಿತು. ಚೆನ್ನಾಗಿರೋದು ಹಾಕಬೇಕಾಗಿತ್ತು ಅಲ್ವಾ? ಬಿಕಾಸ್ ಈ ಗ್ರೇಪ್ಸ್ಗೆ ಆಲ್ಮೋಸ್ಟ್ 200 rupees ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಅದರಲ್ಲಿ ಅಷ್ಟು ವೇಸ್ಟ್ ಆದಾಗ ತುಂಬ ಬೇಜಾರಾಯಿತು. ಬಟ್ ಇಟ್ಸ್ ಅ ಲರ್ನಿಂಗ್ ಲೆಸನ್. ಎನಿವೇ, ಇವತ್ತಿನ ಈ ಒಂದು ಸಿಂಪಲ್ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಆ್ಯಂಡ್ ಫ್ರೂಟ್ಸ್ನ 30 minutes ವಾಟ್ರಲ್ಲಿ ಸೋಕ್ ಮಾಡಿ ವಿನೆಗರ್
ಅಥವಾ ಸೋಡಾ ಪೌಡರ್ ಅಥವಾ ಉಪ್ಪು ಹಾಕಿ ಅದನ್ನು ಸೋಕ್ ಮಾಡಿ ಆಮೇಲೆ ಮತ್ತೆ ವಾಶ್ ಮಾಡಿ ಕನ್ಸ್ಯೂಮ್ ಮಾಡಿ ಆಯಿತಾ. ಬಿಕಾಸ್ ತುಂಬ ಕೆಮಿಕಲ್ಸ್ ಇರೋದ್ರಿಂದ ಇಟ್ ಇಸ್ ನಾಟ್ ಸೇಫ್. ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎನಿವೇಸ್ ಇನ್ನೇನು ಮಾಡೋಣ, ನೆಕ್ಸ್ಟ್ ಟೈಮ್ಗೆ ನಾನು ಕೇರ್ಫುಲ್ ಆಗಿರ್ತೀನಿ, ನೋಡ್ಕೊಂಡು ತಗೊಬರ್ಬೇಕಾಗತ್ತೆ. ಹೇಗನ್ನಿಸ್ತು ಈ ವಿಡಿಯೋ ಅಂತ ತಪ್ಪದೇ ತಿಳಿಸಿ. ಬಾಯ್.